ನಿರ್ದೇಶಕರಿಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ನಿರ್ದೇಶಕರು ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವು ಈ ಸಿನಿಮಾದ ಹಿನ್ನೆಲೆ ಸಂಗೀತ ಮಾಡುವಾಗ ನನ್ನ ಜೊತೆ ಇದ್ದವರು ನಾಗರಾಜ್ ಮತ್ತು ಶಿವಕುಮಾರ್ ಕುಟ್ಟಿಯವರು ನಿರ್ದೇಶಕರ ಮನೆಯಲ್ಲೇ ಸುಮಾರು 15 ದಿವಸ ಠಿಕಾಣಿ ಕೂಡಿದ್ವಿ. ಆಗ ನಮಗೆ ಎಷ್ಟು ಚೆನ್ನಾಗಿ ಆದರಾತಿಥ್ಯ, ಬಗೆ ಬಗೆಯ ಊಟ ತಿಂಡಿ ಎಲ್ಲ ಮಾಡಿಕೊಟ್ಟಂಥವರು ನಿರ್ಮಾಪಕರಲ್ಲಿ ಒಬ್ಬರಾದಂತಹ ಕುಸುಮ ಅವರು. ಆ ಮೇಡಮ್ ಒಂದು ಚೂರು ಇಷ್ಟು ಜನಕ್ಕೆ ಊಟ ಹಾಕಬೇಕು ಅನ್ನೋದು ಯಾವುದೇ ಇದಿಲ್ಲ. ಅವರೇ ಸ್ವತಃ ಅಡುಗೆ ಮಾಡಿಕೊಂಡು, ಜೊತೆಗೆ ಅವರ ಸೊಸೆಯರು ಕೂಡ ಅವರಿಗೆ ಸಹಕಾರ ಕೊಟ್ಟಿದ್ದರು. ಅವರೆಲ್ಲ ನಮ್ಮನ್ನು 15 ದಿವಸ ಒಳ್ಳೆ ರೀತಿಯ ಊಟ ಹಾಕಿ ನಾವೆಲ್ಲ ದಪ್ಪಗಾಗೋ ಥರ ಮಾಡ್ಬಿಟ್ರು. ಚೆನ್ನಾಗಿ ತಿಂದು ಒಂದು ಒಳ್ಳೆಯ ಅನುಭವ ಅದು. ಬೆಳಿಗ್ಗೆ ಎದ್ದರೆ ವಾಕಿಂಗ್ ಹೋಗ್ತಾ ಇದ್ವಿ ನಾನು ಮತ್ತು ಡೈರೆಕ್ಟ್ರು, ಯಾಕಂದರೆ ತಿಂದಿದ್ದು ಕರಗಿಸ್ಬೇಕಲ್ಲ. ಹಾಗೆ ಈ ಚಿತ್ರದಲ್ಲಿ ಮೇಘನ ಹಳಿಯಾಳ ಬಂದಿದ್ದಾರೆ. ಎಲ್ಲಿ ಬನ್ನಿಮ್ಮ ಅಲ್ಲಿ ನಿಂತಿದ್ದಾರೆ. ಮೇಘನ ಹಳಿಯಾಳ. ದರ್ಶನ್ ಬಂದಿದ್ದಾನ? ದರ್ಶನ್ ನಾರಾಯಣ್ ಬಂದಿಲ್ಲ. ಆಮೇಲೆ ಚೇತನ್ ನಾಯಕ್ ತುಂಬ ಸಿನಿಮಾಗಳಿಗೆ ಹಾಡ್ತಾ ಇರ್ತಾನೆ, ಕನ್ನಡದಲ್ಲಿ ತುಂಬ ಹಾಡಿದ್ದಾನೆ, ಆದರೆ ಇನ್ನೂ ಸರಿಯಾಗಿ ಗುರುತಿಸಲಿಲ್ಲ ಯಾರು. ಚೇತನ್ ನಾಯಕ್ ಹಾಡಿದ್ದಾನೆ ಮತ್ತು ಶ್ವೇತಾ ಪ್ರಭು ಅವರು ಹಾಡಿದ್ದಾರೆ. ಯಾರು ಬಂದಿದ್ದರೆ ಎದ್ದು ನಿಂತ್ಕೊಳ್ಳಿ. ಆಮೇಲೆ ರಿಷಬ್ ಮೆಹ್ತಾ ಅಂತ, ಈತ ಮೂಲತಃ ರಾಜಸ್ಥಾನಿ ಆದರೂ ಕೂಡ ಕನ್ನಡ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕೀಬೋರ್ಡ್ ನುಡಿಸ್ತಾನೆ, ಚೆನ್ನಾಗಿ ಹಾಡ್ತಾನೆ. ಹೀಗಾಗಿ ನಾವು ಏನು ಮಾಡಿದ್ವಿ, ಎಲ್ಲ ಇಲ್ಲಿಯ ಸ್ಥಳೀಯ ಗಾಯಕರನ್ನೇ ನಾವು ಇದರಲ್ಲಿ ಹಾಡಿಸಿದ್ವಿ. ಆಮೇಲೆ ಈ ವೀರಗಾಸೆಯ ಹಾಡುವಾಗ ನನಗೆ ಅನಿಸಿದ್ದು ನಮ್ಮ ವಿಷ್ಣು ರಾಮನ್ ಅವರು ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ SPB ಅವರ ರೀತಿಯಲ್ಲಿ ಹಾಡ್ತಾ, ಸ್ವತಃ ಬೇರೆ ಚಿತ್ರಗಳಿಗೆ ಅವ್ರದ್ದೇ ಒಂದು ಧ್ವನಿಯಲ್ಲಿ ಹಾಡ್ತಾ ಇದ್ದಂಥ ಎಲ್ಲರಿಗೂ ಗೊತ್ತು. ವಿಷ್ಣು ರಾಮನ್ ಅಂದರೆ ಎಲ್ಲರಿಗೂ ಗೊತ್ತು. ಅವರು ಇದರಲ್ಲಿ ಹಾಡಿದ್ದಾರೆ. ಹೀಗೆ ಗಾಯಕಿಯರೆಲ್ಲ ಬಳಗ ನಮ್ಮ ಕನ್ನಡದವ್ರದ್ದೇ ಆಗಿದೆ. ಹಾಗೆ ಕೆಲಸ ಮಾಡ್ತಾ ನಮಗೆ ನನ್ನ ಮೇಲೆ ನಮ್ಮ ಡೈರೆಕ್ಟರ್ ದೃಷ್ಟಿ ಏನೋ ಬಿತ್ತು. ಏನೋ ಸುಮ್ಮನೆ ಮಾಡಬಾರ್ದು, ಇವ್ನಿಗೆ ಆ್ಯಕ್ಟಿಂಗ್ ವಿಶೇಷವಾಗಿ ಕೊಡಬೇಕು ಅಂತ ನನಗೊಂದು ವಿಶೇಷ ಗೆಟಪ್ ಕೊಟ್ಟರು. ನಾನು ಫೋಟೋ ನೋಡಿದಾಗ ನನ್ನ ಗುರುತು ನನಗೆ ಸಿಗಲಿಲ್ಲ. ಆ ಥರದ್ದು ಗೆಟಪ್ ಕೊಟ್ಟರು. ಅದಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನಪಟ್ಟು, ಇನ್ನೊಂದೇನೆಂದರೆ ಡೈರೆಕ್ಟ್ರು ಏನು ಹೇಳಿಕೊಟ್ರು ಅದೇ ಥರ ಮಾಡಿದ್ದೀನಿ. ಅದೇನಾದ್ರು ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟ್ರು ಆದರೆ ಹಾಗಾಗಿಲ್ಲ. ಅವರು ತುಂಬ ಚೆನ್ನಾಗಿ, ಆಮೇಲೆ ಸ್ವತಃ ಡೈರೆಕ್ಟ್ರು ಒಂದು ಪಾತ್ರ ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬ ಋಷಿಯ ಪಾತ್ರ ಮಾಡಿದ್ದಾರೆ ಅವ್ರದ್ದು ಕೂಡ ಗುರ್ತು ಸಿಗಲ್ಲ. ಹೀಗೆ ನಾವು ಇದರಲ್ಲಿ ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತ ಡೈರೆಕ್ಟರ್ ಒಂದು ತುಡಿತ. ಇನ್ನೊಂದು ಡೈರೆಕ್ಟ್ರದ್ದು ಮತ್ತು ನಂದು ಪರಿಚಯ ಹೇಳಬೇಕಂತಂದರೆ, ನಾನು ಕಾಶಿನಾಥ್ ಸರ್ಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದಾಗ ನಮಗೆ ಪರ್ಮನೆಂಟಾಗಿ ಫೋಟೋಗ್ರಾಫರು ವಾಲಿ ಸಜ್ಜನರಾವ್ ಸರ್ಕಲಲ್ಲಿ, ನಿಮಗೆ ಹೆಚ್ಚಿನವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಅಲ್ಲಿ ಸಜ್ಜನರಾವ್ ಸರ್ಕಲಲ್ಲಿ ವಾಲಿ ಸ್ಟುಡಿಯೋ ಅಂದರೆ ಫೇಮಸ್ಸು. ನಮ್ಮದು ಅಡ್ಡ ಅದು. ಕಾಶಿ ಶಿಷ್ಯರೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು, ಯಾಕಂದರೆ ಅವರು ಫೋಟೋ ಪ್ರಿಂಟ್ ಹಾಕೋದು ಲೇಟು, ನಾವು ಹೋಗಿ ಕಾಯಬೇಕು, ದಿನಗಟ್ಟಲೆ ಕಾಯಬೇಕು. ಆಗ ಒಂದು ಚಿಕ್ಕ ಹುಡುಗ ಅಲ್ಲಿ ಆ ನೆಗೆಟಿವ್ನ ಕ್ಲೀನ್ ಮಾಡೋದು, ಆಗೆಲ್ಲ ನೆಗೆಟಿವನ್ನ ಒಂದು ಸೊಲ್ಯೂಷನಲ್ಲಿ ಹಾಕಿ ಕ್ಲೀನ್ ಮಾಡಿದ, ಅದಕ್ಕೊಂದು ಅಸಿಸ್ಟೆಂಟು. ಆ ಹುಡುಗನೇ ಈ ನಮ್ಮ ವಸಂತ್ ಕುಮಾರ್ ಅವರು ಇವತ್ತು ನಿರ್ದೇಶಕರಾಗಿ ಈ ಚಿತ್ರ ಮಾಡ್ತಿರೋದು ನನಗೆ ಬಹಳ ಖುಷಿಯಾಗಿದೆ. ನಮ್ದು ಆ ಥರ ಸಂಬಂಧಗಳು, ಹಳೆ ಸಂಬಂಧಗಳು. ಆಮೇಲೆ ನಿರ್ಮಾಪಕರನ್ನು ನಾನು ನವರತ್ನಗಳು ಅಂತ ಕರಿತೀನಿ. ಯಾಕಂದರೆ ನವರತ್ನ ಅಂದರೆ ಅದು ಬಹಳ ಶ್ರೇಷ್ಠವಾದ್ದು. ಇವರು ಹೇಗಿರ್ತಿದ್ರು ಅಂದರೆ, ಇವರು ಆ್ಯಕ್ಚುಲಿ ಲ್ಯಾಂಡ್ ಲಾರ್ಡ್ಸ್ ಎಲ್ಲ, ಶ್ರೀಮಂತಿಕೆಯಿಂದ ಪೋಸ್ಟ್ಗಳೆಲ್ಲ ಕೊಟ್ಕೊಂಡು ಇರ್ಬೋದಾಗಿತ್ತು. ಅದು ಏನೂ ಇಲ್ಲ, ಭಾಳ ಡೌನ್ ಟು ಅರ್ತ್, ಭಾಳ ಸಹಜವಾಗಿ ನಾವು ಕೆಲಸ ಮಾಡ್ತಿದ್ದಾಗ ಬಂದು ನೋಡೋರು, ನೋಡ್ಬಿಟ್ಟು ಖುಷಿ ಪಟ್ಕೊಂಡು ಹೋಗೋರು. ಯಾವುದೇ ಒಂದು ರೀತಿಯ ನಮಗೆ ತೊಂದರೆ ಕೊಟ್ಟಿಲ್ಲ. ನಮಗೆ ಬೇಕಾದ್ದನ್ನು ಕೊಟ್ಟಿದ್ದಾರೆ. ನಾವು ಮ್ಯೂಸಿಕ್ ಮಾಡುವಾಗಲೂ ನಮ್ಗೆ ಬೇಕಾದ ಇದು ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಶೂಟಿಂಗಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇವರು ನವರತ್ನಗಳು. ಒಂದು ವೇಳೆ ಕೆಲವು ಸಿನಿಮಾದಲ್ಲಿ ಪ್ರೊಡ್ಯೂಸರ್ಸ್ ಯಾವಾಗಲೂ ಕಿರಿಕ್ ಮಾಡ್ತಾ ಇರ್ತಾರೆ.
ಆಗಿದ್ದಾಗ ಏನು ಕರಿಬೋದು ಅಂದರೆ ನವಗ್ರಹಗಳು ಅಂತ ಕರಿಬೋದು. ಆದರೆ ಇವ್ರು ಯಾರು ನವಗ್ರಹಗಳಲ್ಲ, ನವರತ್ನಗಳು. ಇಂಥ ನಿರ್ಮಾಪಕರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಹೀಗಾಗಿ ನಾನೇನು ಹೇಳ್ತಾ ಇದ್ದೆ ಅಂದರೆ, ಈ ಸಿನಿಮಾ ಹೇಗಾದರೂ ಗೆಲ್ಲೇಬೇಕು, ಗೆದ್ದು ಅವರ ನವರತ್ನಗಳು ಮತ್ತೆ ಮಿನುಕಬೇಕು. ಹಾಗೆ ರಾಘು ಬಗ್ಗೆ ಹೇಳೋದಾದರೆ, ವಿಜಯ ರಾಘವೇಂದ್ರ ಬಗ್ಗೆ ಹೇಳೋದಾದರೆ, ನಾನು ಹಿಂದೆ ಒಂದು ಸಿನಿಮಾ ನೋಡಿದ್ದೆ, ಇದು ಅದು ಬಯೋಪಿಕ್, ಪುಟ್ಟರಾಜ್ ಗವಾಯ್ ಡಿಟೋ. ಅಲ್ಲಿ ನೋಡೋದು ಬೇಡ, ಇಲ್ಲಿ ರಾಘು ನೋಡೋದು ಸಾಕು. ಅದೇ ಥರ ಆ್ಯಕ್ಟ್ ಮಾಡಿದರು ಅವರು. ಅಂಥ ಅಮೋಘವಾದ ನಟ. ಇವತ್ತು ಬರ್ತಾ ಇರುವಾಗ ಈ ಥರ ಮೊಟ್ಟೆ ಹೊಡ್ಸ್ಕೊಂಡು ಬಂದಾಗ ನಾನು ಕೇಳಿದೆ, ಇದು ಯಾವ ಪಾತ್ರ ಮಾಡಿದ ಅಂತ. ಇಲ್ಲ ದೇವ ತಿರುಪ್ತಿಗೆ ಹೋಗಿದ್ದೆ ಅಂತ ಅಂದ. ಯಾಕಂದರೆ ಆತ ಒಂದು ಪಾತ್ರ ಕೊಟ್ಟರೆ ಅದರೊಳಗಡೆ ಇನ್ವಾಲ್ವ್ ಆಗಿ ಅದೇ ಆಗುವಂಥ ಒಂದು ಕಲಾವಿದ. ಹಾಗಾಗಿ ವಿಜಯ ರಾಘವೇಂದ್ರ ಬಗ್ಗೆ ಒಂದು ತುಂಬ ನನ್ನ ಪ್ರೀತಿಯ ಹುಡುಗ ಆತ. ಆಮೇಲೆ ಹುಡುಗಿ ಪ್ರಿಯಾಂಕಾ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ, ನುರಿತ ಕಲಾವಿದರು. ಹಾಗಾಗಿ ನಿರ್ದೇಶಕರಿಗೆ ಸ್ವಲ್ಪ ಶ್ರಮ ಕಡಿಮೆ ಆಯಿತು. ಆದರೆ ಅವ್ರು ಹೇಳ್ಕೊಟ್ಟದನ್ನು ನಾವೆಲ್ಲ ಮಾಡಿದ್ವಿ, ಚಾಚು ತಪ್ಪದೆ ಮಾಡಿದ್ವಿ, ನ್ಯಾಯ ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ. ಇನ್ನು ಮುಂದೆ ಉಳಿದಿದ್ದು ನಿಮ್ಮ ಕೈಲಿದೆ. ಎಲ್ಲ ಪತ್ರಕರ್ತ ಮಿತ್ರರು ನಮಗೆ ಇದನ್ನು ಒಂದು ಬೂಸ್ಟ್ ಮಾಡಿ ಈ ಸಿನಿಮಾನ ಕೊಡಬೇಕು. ಮತ್ತು ಕರ್ನಾಟಕದ ಜನತೆ ಕೂಡ ಸಾಕಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ, ಅದರಲ್ಲಿ ಇದೊಂದು ಬೇರೆಯೇ ಸಿನಿಮಾ ಅಂತ ಒಂದು ತಿಳ್ಕೊಂಡು ಈ ಚಿತ್ರವನ್ನು ಗೆಲ್ಲಿಸಿ ಈ ನವರತ್ನಗಳು ಗೆಲ್ಲಬೇಕು. ನಿರ್ದೇಶಕ ವಸಂತ್ ಕುಮಾರ್ ಅವರು ಗೆಲ್ಲಬೇಕು. ಇವೆಲ್ಲ ಗೆದ್ದರೆ ನಾವು ಗೆದ್ದ ಹಾಗೆ. ಯಾಕಂದರೆ ಒಂದು ಎಂಜಿನ್ ಹೋಗ್ತಾ ಇದ್ರೆ ಈ ಬೋಗಿಗಳು ಅದರ ಹಿಂದೆನೇ ಹೋಗ್ತವೆ. ಹಾಗೆ ನಾವೆಲ್ಲ ಬೋಗಿಗಳು, ನಾವು ಭೋಗಿಗಳು ಆಗಬೇಕು. ಹಾಗೆ ನಿರ್ಮಾಪಕರು ಭೋಗಿಗಳು ಆಗಬೇಕು ಈ ಚಿತ್ರದಲ್ಲಿ ಗೆದ್ದು. ಈಗ ಜಾಸ್ತಿ ಮಾತಾಡಲ್ಲ, ಯಾಕಂದರೆ ಊಟ ಸಮಯ ಆಗ್ತಾ ಬಂದಿದೆ. ಧನ್ಯವಾದಗಳು. ಥ್ಯಾಂಕ್ ಯು ವಿ ಮನೋಹರ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ಇಲ್ಲಿಂದಾನೇ ನಮಸ್ಕಾರ ಮಾಡ್ತೀನಿ ಸರ್. ನನಗೆ ಯಾವುದೇ ಟೈಟಲ್ ಬೇಡ ಸರ್, ಯಾವುದೇ ಸ್ಟಾರ್ ಬೇಡ. ನೀವೆಲ್ಲ ಇಷ್ಟು ಪ್ರೀತಿಯಿಂದ ನನಗೆ ಮಾರ್ಗದರ್ಶಕರಾಗಿ ನಾನು ಕೆಲಸ ಶುರು ಮಾಡಿದಾಗಲಿಂದ ಹಿಡಿದು ಇವತ್ತಿನವರೆಗೂ ಎಷ್ಟು ಮಟ್ಟಿಗೆ ಕೈ ಹಿಡಿದು ನಡೆಸ್ತಾ ಇದ್ದೀರಾ. ಆ ಒಂದು ಎಲ್ರಿಗೂ ನಿಮಗೆ ನನ್ನ ಕಡೆಯಿಂದ ನನ್ನ ಜೀವನದ ಒಂದು ನನ್ನನ್ನು ನಡೆಸುವಂಥ ಒಂದು ಲಿಬರ್ಟಿ ಎಲ್ರಿಗೂ ಕೊಟ್ಬಿಟ್ಟಿದ್ದೀನಿ. ಅದು ಹಾಗೆ ಇರಲಿ ಅಂತ ನಾನು ಇಷ್ಟಪಡುವಂಥ ನಿಮ್ಮ ಹುಡುಗ, ನಿಮ್ಮ ರಾಘು. ಈ ಥರ ಕಟ್ಟಾಕ್ಬಿಟ್ರೆ ಕಷ್ಟ ಸರ್. ಈ ಪ್ರಿನ್ಸಿಪಲ್ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗದೆ ಮುಂದೆ ಕೂತ್ಕೊಂಡು ಹೇಳ್ಬಿಟ್ರು. ಸೊ ರುದ್ರಾಭಿಷೇಕಂ ಸಿನಿಮಾ ಬಗ್ಗೆ ಇವಾಗ ಎಲ್ಲರೂ ಈ ಸಿನಿಮಾದ ವಿಚಾರವನ್ನ ಕೇಳಿದ್ದೀರಾ, ನೋಡಿದ್ದೀರಾ, ಹಲವಾರು ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ನಾನು ನಮ್ಮ ಅಷ್ಟೂ ಜನ ನಿರ್ಮಾಪಕರುಗಳಿಗೆ, ನಮ್ಮ ನಿರ್ದೇಶಕರು ವಸಂತ್ ಕುಮಾರ್ ಸರ್ಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಮೊನ್ನೆ ತಾನೇ ಇನ್ನೊಂದು ಪ್ರೆಸ್ ಮೀಟಲ್ಲಿ ಒಂದು ಸಿನಿಮಾ ಬಗ್ಗೆ ಮಾತಾಡಿದ್ದೆ. ಅಂದರೆ ಈಗ ಬರ್ತಿರುವಂಥ ಸಿನಿಮಾಗಳಲ್ಲಿ ಹೇಗೆ ಆ ಸಿನಿಮಾ ಮಾಡುವಂಥ ಆಸೆ ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆಲ್ಲ ಆಯಿತು ಅಂತ, ಅದೇ ಥರ ಈ ಸಿನಿಮಾ ಕೂಡ ರುದ್ರಾಭಿಷೇಕಂ ಅನ್ನೋ ಸಿನಿಮಾ ಆ ಕಥೆಯಲ್ಲಿ ಬರುವಂಥ ಅಂಶ, ಜನ ಆ ಥರ ಒಂದು ಅಂಶ ನೋಡಿ ಹಲವಾರು ವರ್ಷ ಆಗಿದೆ. ಸೊ ಅದನ್ನ ಮತ್ತೆ ಆ ಥರ ಪಾತ್ರಗಳ ಮೂಲಕ ಯಾವುದೋ ಒಂದು ಸೀನ್ ಮುಖಾಂತರ ಅಭಿನಯ ಮಾಡುವಂಥ ಅವಕಾಶ ನಮಗೆ ಕೊಟ್ಟಿದ್ದಾರೆ. ನನಗಾಗಲಿ, ಪ್ರಿಯಾಂಕಾ ಅವ್ರಿಗಾಗಲಿ, ಬಲರಾಜ್ ಸರ್ಗೆ, ನವನೀತಾ ಮೇಡಮ್ ಅವ್ರಿಗೆ, ನಮ್ಮೆಲ್ಲ ಇಲ್ಲಿ ಹುಡುಗರು ಬಹಳ ಖುಷಿಪಟ್ಟು ಕೆಲಸ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಏನಕ್ಕೆ ಅದಕ್ಕೆ ಅವಕಾಶ ಆಯಿತು ಅಂತ ಹೇಳಿದ್ರೆ, ಒಂದು ಕತೆ ಬಗ್ಗೆ ನಿರ್ಮಾಪಕರಿಗೆ ಬಹಳ ನಂಬಿಕೆ ಇದ್ದಾಗ, ಒಂದು ಒಳ್ಳೆ ರೀತಿಯಲ್ಲಿ ವಿಶ್ವಾಸ ಇದ್ದಾಗ, ನಿರ್ದೇಶಕರ ಮೇಲೆ ನಂಬಿಕೆ ಇದ್ದಾಗ ವಾತಾವರಣ ಬಹಳ ತಿಳಿಯಾಗುತ್ತೆ, ಬಹಳ ಹಗುರ ಆಗುತ್ತೆ, ಬಹಳ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ಅಂಥ ಅನುಭವಗಳನ್ನೇ ನಾನು ಕೂಡ ನನ್ನ ಎಲ್ಲ ಸಹ ಕಲಾವಿದರ ಜೊತೆಗೆ ನಾನು ಕೂಡ ಅನುಭವನ ಪಡೆದಿದ್ದೀನಿ. ನಾನು ಮನೋಹರ್ ಅಂಕಲ್ಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಮನೋಹರ್ ಅಂಕಲ್ದು ನಮ್ಮದು ಸ್ವಲ್ಪ ಕೆಲಸ ಬಾಕಿ ಇದೆ, ಡಿವೋಷನ್ ಮಾಡಬೇಕು ನಮ್ಮ ತಂದೆ ಹೇಳ್ತಾ ಇದ್ರು. ಅದನ್ನು ಈಗಲೂ ಹೇಳ್ತಾ ಇದ್ದೀವಿ, ಇನ್ನು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಹುಶಃ ಇನ್ನು ಸ್ವಲ್ಪ ದಿವಸದಲ್ಲೇ ಆಗುತ್ತೆ. ಆದರೆ ಮನೋಹರ್ ಅಂಕಲ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೆಲಸ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಜನ್ಮದ ಜೋಡಿ ಆಗಿರ್ಬೋದು, ನಮ್ಮ ಚಿಕ್ಕ ಅಂತ ಒಂದು ಸಿನಿಮಾ ಅಂಕಲ್ ನಾವು ಕೆಲಸ ಮಾಡಿದಾಗ್ಬೋದು, ಅವಾಗವಾಗ ಕೆಲಸ ಮಾಡ್ತಿರ್ತೀವಿ. ಆದರೆ ಈ ಥರ ಕಥೆ ಸಿಕ್ಕಿದಾಗ, ಈ ಥರ ಒಂದು ಹಿನ್ನೆಲೆ ಸಿಕ್ಕಿದಾಗ ಕೆಲಸ ಮಾಡೋದಕ್ಕೆ ಒಂದು ವಿಶೇಷವಾದ ಚೈತನ್ಯ ಇರುತ್ತೆ. ಆ ಚೈತನ್ಯನೇ ರುದ್ರಾಭಿಷೇಕದಲ್ಲಿ ನಾವು ಶಿವಮಯ ಅಂತ ಹೇಳ್ತೀವಿ, ಎಲ್ಲವೂ ಶಿವಮಯ ಅಂತ. ಹಾಗೆ ಆ ಭಗವಂತನ ಪ್ರೇರೇಪಣೆಯಿಂದ ಈ ಕೆಲಸ ಆಗಿದೆ.
ಮುಂದಕ್ಕೂ ಕೂಡ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಮಾರ್ಗದರ್ಶನ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ಬೇಡಿಕೊಂಡು ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಆಶಯ ನನಗೆ ಬಹಳ ಮುಖ್ಯ. ಎಂದು ಪ್ರತಿ ಹಂತದಲ್ಲೂ ಅದೇ ಕೇಳ್ಕೊಳ್ಳೋದು. ನಾವೇನೇ ಕೆಲಸ ಮಾಡ್ಬೋದು, ಕೆಲಸ ಮಾಡ್ತೀವಿ, ಆ್ಯಕ್ಟ್ ಮಾಡ್ತೀವಿ, ಪ್ರಮೋಟ್ ಮಾಡ್ತೀವಿ, ಆದರೆ ಅದೆಲ್ಲದ್ರ ಹಿಂದೆ ಒಳ್ಳೇದಾಗಲಿ ಇವ್ರಿಗೆ ಅನ್ನೋದು ಉದ್ದೇಶ ಜೊತೆಗೆ ನೀವು ಬರ್ತಿರಲ್ಲ, ನನಗೆ ಅದು ಬಹಳ ಮುಖ್ಯ. ಹಾಗಾಗಿ ನಿಮ್ಮಿಂದ ನಮಗೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಸಾರ್ ಬೇಡ, ರಾಘು ಅಂತಲೇ ಕರೀರಿ, ನನಗದೇ ಪ್ರೀತಿ ಸರ್. ಹೌದು, ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು ಸರ್. ನನಗೆ ಬಹಳ ಚಾಲೆಂಜ್. ವೀರಗಾಸೆ ನಾವೆಲ್ಲ ಯಾವ್ದಾದ್ರು ಹಬ್ಬದಲ್ಲಿ ಅಥವಾ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ, ಜಾತ್ರೆಯಲ್ಲಿ ನೋಡಿರ್ತೀವಿ. ಇವಾಗ ನಾವು DKD ನಾವು ಕೂತ್ಕೊಂಡು ಕೂಡ ಅದನ್ನ ವೀರಗಾಸೆ ಪರ್ಫಾರ್ಮ್ ಮಾಡೋರು ಬರ್ತಾರೆ. ಆದರೆ ಅಷ್ಟು ಮೇಕಪ್ಪನ್ನು ಧರಿಸಿ ಅದನ್ನ ಪರ್ಫಾರ್ಮ್ ಮಾಡೋದಿದೆಯಲ್ಲ, ನಾನು ಆ ಸಂದರ್ಭನ ಆ್ಯಕ್ಟಿಂಗ್ ಅಂತ ಹೇಳೋದಕ್ಕಿಂತ ಅದನ್ನ ಒಂದು ಪರ್ಫಾರ್ಮ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ಕಲಾವಿದರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅದ್ರ ಹಿಂದೆ ಅವ್ರಿಗಿದ್ದಂಥ ಒಂದು ಭಕ್ತಿ, ಅದ್ರ ಹಿಂದೆ ಅವ್ರಿಗಿರೋ ಒಂದು ಅಗಾಢವಾದ ನಂಬಿಕೆ ಭಗವಂತನ ಮೇಲೆ. ಏನಾಯ್ತು ಅಂದ್ರೆ, ಆಕ್ಚುಲಿ ನಾವು ಒಂದು ಫಸ್ಟು ಸಿನಿಮಾ ಆ ಪರ್ಟಿಕ್ಯುಲರ್ ಪೋರ್ಷನ್ ಶೂಟ್ ಮಾಡ್ಬೇಕಾದ್ರೆ ಮೇಕಪ್ ಎಲ್ಲ ಹಾಕಿದ್ರು, ಕಿರೀಟ ಹಾಕಿದ್ರು, ನಾನು ಸೀದಾ ಶಾರ್ಟ್ಗೆ ಹೋದೆ. ಏನೇ ಆದರೂ ಅದೊಂದು ಪರ್ಟಿಕ್ಯುಲರ್ ಶಾರ್ಟ್ ನಮಗೆ ಬರ್ತಿಲ್ಲ. 4ರಿಂದ 5 ಟೇಕೇನೋ ಬರಲಿಲ್ಲ. ಆಮೇಲೆ ಅವ್ರು ಯಾರೋ ಹೇಳಿದ್ರು, ಕಿವಿಲಿ ಬಂದು ಹೇಳಿದ್ರು, ಸರ್ ನಾವು ಕಿರೀಟ ಹಾಕೋತಿದ್ರಲ್ಲ ಅದನ್ನ ಇಟ್ಬಿಟ್ಟು ಅದಕ್ಕೆ ಒಂದ್ಸಲ ನಮಸ್ಕಾರ ಮಾಡಿ ಆಮೇಲೆ ಅದನ್ನ ಕಿರೀಟ ಧಾರಣೆ ಮಾಡಿ ಆಮೇಲೆ ಮಾಡಿ ಅಂತ. ಸರ್ ಒಂದೇ ಟೇಕಲ್ಲಿ ಓಕೆ ಅದನ್ನ ಮಾಡಾದ್ಮೇಲೆ. ಅಂದ್ರೆ ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಎಲ್ಲರ ಮನಸ್ಸಲ್ಲೂ ಒಂದು ವಿಶ್ವಾಸ ಅನ್ನೋದಿರುತ್ತೆ, ಎಲ್ಲರ ಮನಸ್ಸಲ್ಲೂ ಒಂದು ನಂಬಿಕೆ ಅನ್ನೋದಿರುತ್ತೆ. ಆ ನಂಬಿಕೆ ಒಂದ್ಸಲ ಎಷ್ಟು ಗಟ್ಟಿಯಾಗುತ್ತೆ ಅಂತ ಹೇಳಿದ್ರೆ, ಅಕಸ್ಮಾತ್ ಅದ್ರ ಬಗ್ಗೆ ಅರಿವು ಇಲ್ಲದಿರೋರ್ಗೂ ಕೂಡ ಅದರ ಪ್ರಭಾವ ಬೀರೋಕ್ಕೆ ಶುರುವಾಗುತ್ತೆ. ಇದನ್ನ ನಾನು ರುದ್ರಾಭಿಷೇಕ ಮಾಡ್ಬೇಕಾದ್ರೆ ಅನುಭವಿಸಿದ್ದು, ಅದ್ರ ಬಗ್ಗೆ ಬಹಳ ಪ್ರೀತಿಯಿಂದ ಭಕ್ತಿಯನ್ನ ಮತ್ತೆ ಕಂಡುಕೊಂಡೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಡೀ ಸಿನಿಮಾ ಕಥೆಯನ್ನ ಹೆಣೆದಿರೋದೇ ಆ ಎಪಿಸೋಡ್ ಸುತ್ತಮುತ್ತ. ಇಡೀ ರುದ್ರಾಭಿಷೇಕಂ ಸಿನಿಮಾಗೆ ಆ ಎಪಿಸೋಡ್ ಆಗ್ಲೇಬೇಕು, ಆ ಥರ ಪಾತ್ರನ ನೀವು ತೆರೆ ಮೇಲೆ ನೋಡ್ಲೇಬೇಕು. ಅದರಿಂದ ಮುಂದಕ್ಕೆ ಏನಾಗುತ್ತೆ ಕಥೆ ಅನ್ನೋದು ಇಡೀ ಸಿನಿಮಾದ ಕಥೆಯನ್ನ ಅವಲಂಬಿಸಿರುತ್ತೆ. 2 ಕಾಲಘಟ್ಟದಲ್ಲಿ ನಡೀತು. ಅಂದ್ರೆ ನನ್ನ ಪೂರ್ವಜರ ಪಾತ್ರ ಏನಿದೆ, ಆ ಒಂದು ಕಾಲಘಟ್ಟದಲ್ಲಿ ಒಂದು ಘಟನೆ ನಡೆಯುತ್ತೆ. ಅದು ಇವತ್ತಿನ ಪ್ರಸ್ತುತ ಕಾಲದಲ್ಲಿ ಏನು ನಡೀತಾ ಇದೆ ಅನ್ನೋದಕ್ಕೆ ಅದರ ಒಂದು ಕನೆಕ್ಷನ್ ಇರುತ್ತೆ. ಸೊ ಆ ಕಥೆಯ ಆ ಭಾವನೆ ಮತ್ತೆ ಆ ಒಂದು ಎಮೋಷನ್ ಏನಿದೆ ಅದನ್ನ ಬಹಳ ಚೆನ್ನಾಗಿ ಕಟ್ಕೊಳ್ಳುವಂಥ ಕೆಲಸ ವಸಂತ್ ಸರ್ ಮಾಡಿದ್ದಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ನಿರ್ಮಾಪಕರು ಸಹಾಯ ಮಾಡಿದ್ದಾರೆ. ನಮ್ಮ ಸಹ ನಿರ್ದೇಶಕರು ಸರ್ ದಯವಿಟ್ಟು ಕ್ಷಮಿಸಿ, ಆಗಲಿ ನಾನು ನೋಡಲಿಲ್ಲ. ಅವರ ಸಪೋರ್ಟ್ ಬಹಳ ದೊಡ್ಡ ಮಟ್ಟದಲ್ಲಿದೆ. ಸಂಭಾಷಣೆ ಆಗಿರ್ಬೋದು, ಕಲಾವಿದರು ನಟನೆ ಮಾಡಿರೋದ್ರಲ್ಲಾಗಿರ್ಬೋದು, ಇಡೀ ಸಿನಿಮಾನ ಕರೆಕ್ಟಾಗಿ ಒಂದು ಹಿಡಿತದಲ್ಲಿ, ಒಂದು ಹತೋಟಿಲಿ ಇಟ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಸಿನಿಮಾಟೋಗ್ರಫರ್ ಸರ್. ಅವರು ಕೂಡ ಬಹಳ ಯಾರಿಗೆ ಎಂಥ ಕಲಾವಿದರು ಯಾವುದೇ ಸಂದರ್ಭದಲ್ಲೂ ಅತಿಯಾದ ಸ್ಟ್ರೆಸ್ ಇಲ್ಲದೇ ಒಂದು ಸಿನಿಮಾನ ಮಾಡ್ಬೇಕಾದ್ರೆ ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಇಡೀ ದೃಷ್ಟಿನ ಅವರು ತಲೆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ನಿಮಗೆಲ್ಲರೂ ಕೂಡ ಧನ್ಯವಾದ. ನಿಮ್ಮ ಪ್ರೋತ್ಸಾಹ, ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಹೇಳಿದಾಗೆ ನನ್ನ ಕೈ ಹಿಡಿದು ನಡೆಸ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ತಪ್ಪದಾಗ, ಎಡುವುದಾಗ ಸರಿಯಾದ ದಾರಿಲಿ ಹೋಗ್ಬೇಕು ಅನ್ನೋದನ್ನ ನನಗೆ ಬೈದು ಕೂಡ ಹೇಳಿದ್ದಾರೆ. ಅದನ್ನ ನಾನು ಅಂದ್ರೆ ಅವ್ರಿಗೆ ಪ್ಲೀಸ್ ನನಗೆ ನನ್ನ ಹತ್ರ ನಡೆಸ್ಕೊಳ್ಳಿ ನೀವು ಅಂತ ನಾನು ಹೇಳಿರೋದುಂಟು. ಈಗ ಸ್ಟಾರ್ ಅಂದರೆ ಏನಕ್ಕೆ ಬೇಡ ಅಂತ ಹೇಳಕ್ ಬರ್ತಿದ್ದೀನಿ ಅಂತ ಹೇಳಿದ್ರೆ, ಅದು ನೀವು ಪ್ರೀತಿಯಿಂದ ಕೊಟ್ಟಿದ್ದನ್ನ ನಾನು ಸ್ವೀಕಾರ ಮಾಡಬೇಕು. ಹೌದು, ನಿಮ್ಮ ಪ್ರೀತಿಗೆ ನಾನು ಬದ್ಧನಾಗಿದ್ದೀನಿ ಅಂತ ಕಟ್ಟು ಬಿದ್ದಿದ್ದೀನಿ. ಆದರೆ ಬಹಳ ಎಳೆ ವಯಸ್ಸಿಂದ ನೀವು ಚಿನ್ನಾರಿ ಮುತ್ತ ಅಂತ ಕರೆಯೋದಾಗ್ಲಿ, ನಿಮ್ಮ ಮಗನಾಗಿ, ನಿಮ್ಮ ಮನೆ ಮಗನಾಗಿ ನನ್ನ ಸ್ವೀಕಾರ ಮಾಡಿರೋದಾಗ್ಲಿ, ನಾನು ಇದರಲ್ಲಿ ಬಹಳ ತೃಪ್ತಿಯನ್ನು ಕಂಡಿದ್ದೀನಿ. ಇದರಲ್ಲಿ ಬಹಳ ಬೆಳವಣಿಗೆಯನ್ನು ಕೂಡ ಕಂಡಿದ್ದೀನಿ. ಸೊ ಅದೇ ಹಾದಿಲಿ ಬೆಳಿಬೇಕು ಅಂತ ಇಷ್ಟಪಡ್ತೀನಿ ಹೊರತು ನನಗೆ ಬೇರೆ ಯಾವುದೇ ರೀತಿಯಾದಂಥ ಸ್ಟಾರ್ ಆಗಲಿ, ಬಿರುದಾಗಲಿ ಇದನ್ನು ನಾನು ನಿರೀಕ್ಷೆ ಮಾಡೋನೂ ಅಲ್ಲ, ಅದನ್ನು ಎದುರು ನೋಡಿದವನು ಅಲ್ಲ. ಹಾಗಾಗಿ ಮತ್ತೊಮ್ಮೆ ಈ ಪ್ರೀತಿಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಖಂಡಿತ ಈ ನ್ಯಾಚುರಲ್ ಸ್ಟಾರ್ ಅನ್ನೋದನ್ನ ನನ್ನ ಮನಸ್ಸಲ್ಲಿ, ನನ್ನ ಮನೆಯಲ್ಲಿ ನಾನು ಬಹಳ ಭದ್ರವಾಗಿ ಕಾಪಾಡ್ಕೊತೀನಿ. Oh, so sweet of you, sir. Thank you so much. Congratulations, sir. Lovely. ನಿರ್ದೇಶಕರೇ ಬನ್ನಿ, ಒಂದು ಗುರು ಪಿಕ್ಚರ್ ಹೋಗಿಂತ ಮುಂಚೆ ಸರ್ ಕ್ವಿಕ್ ಆಗಿ ಒಂದು